ಚಳ್ಳಕೆರೆ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಇರುವುದು ರೈತರ ಅನುಕೂಲಕ್ಕಾಗಿ. ಈ ಅನುಕೂಲ ರೈತರಿಗೆ ಸಿಗುತ್ತಿಲ್ಲ. ರೈತರಿಗಾಗಿ ನಿರ್ಮಿಸಿರುವ ರೈತ ಭವನ, ಅತಿಥಿ ಭವನ ಹಾಗೂ ರೈತ ಸಮುದಾಯ ಭವನಗಳು ರೈತರಿಗಾಗಿ. ರೈತ ಸಮುದಾಯ ಭವನವನ್ನು ಖಾಸಗಿಯವರಿಗೆ ಕೊಟ್ಟಿದ್ದೇ ವಿವಾದಕ್ಕೆ ಕಾರಣವಾಯಿತು. ರೈತ ಸಮುದಾಯ ಭವನವನ್ನು ಸಣ್ಣ ತಿಪ್ಪಯ್ಯ ಕಲ್ಯಾಣ ಮಂಟಪ ಎಂದು ನಾಮಕರಣ ಮಾಡಿರುವುದು ರೈತರು ಕೆಆರ್ಎಸ್ ಪಾರ್ಟಿಯವರು ವಿರೋಧ ವ್ಯಕ್ತಪಡಿಸಿದರು. ಖಾಸಗಿಯವರು ಬೇರೆ ಹೆಸರು ಇಡಲು ಅನುಮತಿ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡರು, ಸಮುದಾಯ ಭವನವನ್ನು ಖಾಸಗಿಯವರಿಗೆ ಕಡಿಮೆ ಬಾಡಿಗೆ ಕೊಟ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ದೂರಿದರು. ಇದಲ್ಲದೆ ರೈತರನ್ನು ಕರೆಯದೆ ಕೇಳದೆ ಕೊಟ್ಟದ್ದು ಅನ್ಯಾಯ, ಅಕ್ರಮ. ಇದರಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಕಂಡುಬರುತ್ತಿದ್ದು, ಯಾವುದೇ ಕಾರಣಕ್ಕೂ ಬೇರೆ ಹೆಸರು ನಾಮಕರಣ ಮಾಡುವುದು ಬೇಡ, ರೈತ ಸಮುದಾಯ ಭವನ ಎಂದೇ ಇರಬೇಕು ಎಂದು ಇದರ ಬಗ್ಗೆ ಶಾಸಕರು ಗಮನ ಹರಿಸಿ ಎಂದು ರೈತರು ಹಾಗೂ ಕೆಆರ್ಎಸ್ ಪಾರ್ಟಿ ಮುಖಂಡರು ಆಗ್ರಹಿಸಿದ್ದಾರೆ. ರೈತರಿಗೆ ಬಳಕೆ ಆಗಬೇಕು. ಖಾಸಗಿಯವರಿಗೆ ಕೊಡೋದಕ್ಕಿಂತ ಮುಂಚೆ 80% ರೈತರಿಗೆ. ಚಳ್ಳಕೆರೆ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಇನ್ನು ಮುಂದೆ ಯಾವುದೇ ಒಂದು ಮದುವೆ ಮುಂದೆ ಮಾಡ್ತಾ ಇದ್ರು ಅಂದಾಗ ಫಸ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಲೆಟರ್ ಕೊಟ್ಟು ನಾವು ಇಂಥ ತಾರೀಕಿಗೆ ಇಷ್ಟು ಮಾಡ್ತೀವಿ, ಇಷ್ಟು % ನಮ್ಗೆ ಸಬ್ಸಿಡಿ ಕೊಡಬೇಕು ಅಂತ ನೀವು ಸರ್ಕಾರದ ಅಧಿಕಾರಿಗಳು ಈಗಲೇ ಈ ಕ್ರಮ ತಗೋಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ರೈತ ಸಮುದಾಯದಿಂದ. ಯಾಕಂದ್ರೆ ನೀವು ರೈತರ ಹೆಸರು ಹೇಳ್ಕೊಂಡು APMC ಮಾರ್ಕೆಟ್ ರೈತರು ತಂದಂತ ಬೆಳೆಗಳನ್ನ ಅಲ್ಲಿ ಇಟ್ಕೊಂಡು ಮಾರ್ಕೆಟ್ ಇವತ್ತಿಲ್ಲ ಅನ್ನೋದಕ್ಕೆ ಮಲ್ಕೊಳಕ್ಕಂತ ಕೊಟ್ಟಿದ್ರು. ಮಲ್ಕೊಂಡು ಇದ್ದು ಹೋಗ್ತಿದ್ರು. ಈಗ ಬರ್ತಾ ಬರ್ತಾ ಕಡಿಮೆ ಆಗಿದ್ದಾರೆ. ಅದು ಕಡಿಮೆ ಆಗಿರೋ ಉದ್ದೇಶದಿಂದ ನೀವು ಸಮುದಾಯ ಭವನ ಮಾಡಿದಿರ. ಸಮುದಾಯ ಭವನ ಯಾವ ಹೆಸರಲ್ಲಿ ಇರಬೇಕಾಗಿತ್ತು ಗೊತ್ತಾ? ರೈತ ಸಮುದಾಯ ಭವನ APMC ಮಾರುಕಟ್ಟೆ ಚಳ್ಳಕೆರೆ ಅಂತ ಇರಬೇಕು. ಅದು ಬಿಟ್ಟು ನೀವು ನಿಮಗೆ ಇಷ್ಟ ಬಂದಂಗೆ ಟೆಂಡರ್ ಕರೆದ್ಬಿಟ್ಟು ಯಾವುದೇ ಪತ್ರಿಕಾ ಮಾಧ್ಯಮಗಳಿಗೆ, ಟಿವಿ ಮಾಧ್ಯಮಗಳಿಗೆ ಯಾವುದೇ ಪೋಸ್ಟ್ ಹಾಕಿ ಮಾಡಿದ್ದು ಅಕ್ಷಮ್ಯ ಅಪರಾಧ. ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನಿಂದಲೇ ಈಗಿನಿಂದಲೇ ಇದನ್ನ ರೈತ ಸಮುದಾಯ ಭವನ ಅಂತ ಮಾಡಬೇಕು. ಆ ಸಣ್ಣ ತಿಮ್ಮಯ್ಯನ ಹೆಸರನ್ನ ತೆಗಿಬೇಕು. ರೈತರಿಗೆ 80% ಉಚಿತವಾಗಿ, ಅದರಲ್ಲಿ ಏನಿದೆ ಅದರಲ್ಲಿ 80% ಫ್ರೀ ಕೊಡಬೇಕು. ಕೂಡ ಅದು ಅವರು ದಂಡ ಕೊಡಬೇಕಾಗ್ತಿತ್ತು. ಬರ್ದಿರೋರು ಯಾರು ಕೇಳಿ ಬರ್ದಿರೋರು, ಯಾರು ಕೇಳಿ ಟೆಂಡರ್ ಹಾಕಿದ್ದಾರೆ, ಅದು ಬಹಳ ಅಪರಾಧ ಆಗುತ್ತೆ. ಅದು ರೈತರ ಸಮುದಾಯ ಭವನ ಅಂತಲೇ ನಾಮಕರಣ ಮಾಡಬೇಕಂತ ನಮ್ಮ ಒತ್ತಾಯ ನಾವು ಕೂಡ ಮಾಡ್ತೇವೆ. ಖಾಸಗಿ ಸ್ವತ್ತಲ್ಲ ಅದು. ಇದನ್ನ ನಮ್ಮ ಶಾಸಕರು ಬಹಳ ಗಂಭೀರವಾಗಿ ತಗೋಬೇಕಾಗಿತ್ತು. ಅದು ಯಾಕೆ ಅವರು ಮರ್ತಿದವರು ನನಗೆ ಗೊತ್ತಿಲ್ಲ. ಅವರು ಇದನ್ನ ಈಗಲಾದ್ರೂ ಕೂಡ ಅದನ್ನ ಗಮನ ಹರಿಸಿ ನಮ್ಮ ಶಾಸಕರು ಇದಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿ ನಾನು ಶಾಸಕರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಒಂದೇ ಸಲ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಯಾವುದೇ ಕಾರಣ ಕೊಡಲ್ಲ. ಸಣ್ಣ ತಿಪ್ಪಯ್ಯನವರಿಗೆ 25ರಲ್ಲಿ ಟೆಂಡರ್ ಆಗುತ್ತೆ. ಏಕಾಏಕಿ ಅದನ್ನು ರದ್ದು ಮಾಡ್ತಾರೆ. 4 ಪ್ರಕಟಣೆ ಹೊಡಿಸಿದ್ರು ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಇವಾಗ ಪಾತ್ರೆ ಕುಕ್ಕರ್ ಮಾರದೆ ದಿನ ತುಂಬ ಪ್ರಚಾರ ಮಾಡ್ತಾರೆ. ಆ ರೈತ ಭವನ ಅಲ್ಲಿ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ರೋಡ್ಗೆ ಒಂದು ಬ್ಯಾನರ್ ಹಾಕಿ ಈಗ ಟೆಂಡರ್ ಪ್ರಕ್ರಿಯೆ ಇದೆ ಬನ್ನಿ ಭಾಗವಹಿಸಿ ಅಂತ ಹೇಳಿದ್ರೆ ಎಷ್ಟೋ ಜನ ಪಾಲ್ಗೊಳ್ಳೋರು. ಆಮೇಲೆ ಟೆಂಡರ್ ಬಿಡ್ ಐತಲ್ಲ 34,000, ಅದು ಓಪನ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಹರಾಜು ಕೂಗ ಪ್ರಕ್ರಿಯೆನೇ ನಡೆದಿಲ್ಲ. ಎಷ್ಟು ಹರಾಜು ಕೂಗಿದ್ರು ಅನ್ನೋದು ತೋರಿಸಿಲ್ಲ. ಒಬ್ಬರಿಗೆ ಅರ್ಜಿ ಕರೆದಿದ್ದಾರೆ, ಅವರೊಬ್ಬರೇ ಭಾಗವಹಿಸಿದ್ದಾರೆ, ಅವರೊಬ್ಬರಿಗೆ ಬರೆದಿದ್ದಾರೆ. ಆಮೇಲೆ ಅಲ್ಲಿ ಉದ್ದೇಶ ಏನು, ರೈತ ಸಮುದಾಯ ಭವನ ಯಾವುದಕ್ಕೆ ಬಳಸ್ಕೋಬೇಕು ಅಂತ ಹೇಳಬೇಕು, ಹೇಳಿಲ್ಲ. ಈ ವೆಂಕಟೇಶ್ ದಳವಾಯಿ ಬಿನ್ ಬಸವರಾಜ್ ಅನ್ನೋರು ಯಾರು, ಸಣ್ಣ ತಿಪ್ಪಯ್ಯ ಯಾರು, ಇವ್ರಿಗೂ ಅವ್ರಿಗೆ ಏನು ಸಂಬಂಧ? ಟೆಂಡರ್ ಕೂಗಿರೋರು ವೆಂಕಟೇಶ್ ದಳವಾಯಿ, ಅವರಪ್ಪ ಬಸವರಾಜ್ ಅಂತ. ಆದರೆ ಚೌಟ್ರಿಗೆ ಇಟ್ಟಿರೋ ಹೆಸರು ಸಣ್ಣ ತಿಪ್ಪಯ್ಯ ಅಂತ, ಚೌಟ್ರಿ ಅಂತ ಇಟ್ಟಿದ್ದಾರೆ. ಸಣ್ಣ ತಿಪ್ಪಯ್ಯ ಅವರು, ಸಣ್ಣ ತಿಪ್ಪಯ್ಯನವರ ಪಾತ್ರ ಏನಿಲ್ಲಿ? ಅವರು 2005ರಲ್ಲಿ ಟೆಂಡರ್ ಆಗಿರೋದನ್ನ ರದ್ದು ಮಾಡಿದ್ದಾರೆ. ಅದು ಯಾಕೆ ರದ್ದು ಮಾಡಿದಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಕಾಮನ್ ಆಗಿ 6-7 ತಿಂಗಳು ಬಾಡಿಗೆ ಬರುತ್ತೆ ಚೌಟ್ರಿಗೆ. ಸರಾಸರಿ ಅಂತ ಲೆಕ್ಕ ಹಾಕೊಂಡ್ರು 3-4 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ ಆ ಚೌಟ್ರಿಗೆ. 5 ಲಕ್ಷನೂ ಆಗುತ್ತೆ ಕೆಲವು ಸೀಸನ್ನಲ್ಲಿ. ಆದರೆ ಇವ್ರು ಕಟ್ಟೋದೆಷ್ಟು? ವರ್ಷಕ್ಕೆ 34,000 ಅಲ್ಲ, ತಿಂಗಳಿಗೆ 34,000 ಅಂದರೆ ಟೋಟಲ್ 4 ಲಕ್ಷ ಕಟ್ತಾರೆ. ಈ 4 ಲಕ್ಷ ಬರೋದ್ರಿಂದ ಅದು 10 ಲಕ್ಷ ಆಗೋ ಸಾಧ್ಯತೆ ಇತ್ತು. ಅದನ್ನ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಇಲ್ಲಿರೋ ಅಧಿಕಾರಿಗಳು ಸರ್ಕಾರಕ್ಕೆ ಬರುವ ಆರ್ಥಿಕ ನಷ್ಟ ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈಗಿರೋ ಕಾರ್ಯದರ್ಶಿಯವರು. ಇಲ್ಲಿ ಬಹಳ ಲೋಪಗಳಿದ್ದಾವೆ. ಮತ್ತೊಂದು ಸರಿ ಟೆಂಡರ್ ಕರಿಬೇಕಾದ್ರೆ ಇವ್ರೇನು ಮಾಡಿದ್ದಾರೆ, 4 ಸಾರಿ ಪ್ರಕಟಣೆ ಹೊರಡಿಸಿದೀವಿ ಅಂತ ಹೇಳ್ತಾರೆ. 4 ಸಾರಿನೂ ಪ್ರಕಟಣೆ ಎಲ್ಲಿ ಹೊಡಿಸಿದ್ರು, ಯಾವಾಗ ಹೊಡಿಸಿದ್ರು, ಯಾರಿಗೆ ಮುಟ್ಟಿಸಿದ್ರು ಅನ್ನೋದು ಇಲ್ಲ. ಆಮೇಲೆ ರೈತ ಸಮುದಾಯ ಭವನ 13,000 ಪ್ರತಿ ದಿನಕ್ಕೆ ಅಂತ ಒಂತಾಗ ನೋಟಿಫಿಕೇಶನ್ ಮಾಡಿದ್ದಾರೆ ಅವರ ಆರ್ಡರ್ ಕಾಪಿಯಲ್ಲಿ. ನಿಯಮ 14ರ ಮೇರೆಗೆ ಪ್ರತಿ ದಿನಕ್ಕೆ 13,000 ರೂಪಾಯಿ ಅಂತ ನಿಗದಿ ಮಾಡಿ ಕೊಟ್ಟಿರೋದಷ್ಟಕ್ಕೆ 34,000 ರೂಪಾಯಿ ಕೊಟ್ಟಿದ್ದಾರೆ.
ಅದು 1,85,000 ರೂಪಾಯಿ ಪ್ರತಿ ಮಾಹೆಗೆ ಅಂತ ಅವರು ಆದೇಶದಲ್ಲಿದೆ, ನಿಯಮ 14ರಲ್ಲಿ. ಆದ್ರೆ ಈಗ ಕೊಟ್ಟಿರೋದೇನು ಬರೀ 34,000 ರೂಪಾಯಿ ಕೊಟ್ಟಿದ್ದಾರೆ. ಈ ಪ್ರತಿದಿನಕ್ಕೆ 13,000 ರೂಪಾಯಿ ತೋರಿಸಿ ಕೊಟ್ಟಿರೋದು 34,000 ರೂಪಾಯಿ ಮಾಸಿಕ. ಇವ್ರು ಮಾಸಿಕಕ್ಕೆ ಎಷ್ಟು ಕೊಡ್ಬೇಕಾಯ್ತು? 1,38,000 ರೂಪಾಯಿ ಕೊಡ್ಬೇಕಾಯ್ತು. ಇಲ್ಲಿ ಎಷ್ಟು ನಷ್ಟ ಉಂಟಾಗಿದೆ. ಆಮೇಲೆ ಅಲ್ಲಿರೋ ಎಷ್ಟೋ ಬಿಲ್ಡಿಂಗ್ಗಳಿಗೆ ಮರು ಹರಾಜಾಗಿಲ್ಲ, ಎಲ್ಲ ಇದ್ದಾರೆ. ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಬಾಡಿಗೆ ಕಟ್ತಿಲ್ಲ. ಇವನ್ನೆಲ್ಲ ಯಾರು ನೋಡಬೇಕು? ಎಷ್ಟು ನಮ್ಮ APMCಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಅದ್ರ ಜೊತೆಗೆ ಇದೊಂದು ದೊಡ್ಡ ಆಘಾತ. ಇವರು ರೈತ ಭವನವನ್ನು ತಾಂಡು ಪ್ರತ್ಯೇಕ ಒಂದು ಖಾಸಗಿ ಸೊತ್ತಿನ ಥರ ಖಾಸಗಿ ಕಲ್ಯಾಣ ಮಂಟಪ ಮಾಡ್ಕೊಂಡು ಅಲ್ಲಿರೋ ಸುತ್ತಮುತ್ತಲ ಆವರಣವನ್ನು ಕಬಳಿಸಿದ್ದಾರೆ. ಎಷ್ಟೋ ರೂಮ್ಗಳನ್ನ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟಿರೋದನ್ನ ಬಿಟ್ಟು ಮತ್ತೆ ಐಬಿ ಇದೆ, ಐಬಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ರೂಮ್ಸ್ ಇದಾವೆ, ಅವನ್ನೆಲ್ಲ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕ ರೂಮ್ಗಳು ಬಾಡಿಗೆ ಇಲ್ದಂಗೆ, ಕೇಳಿದ್ರೆ ಬಾಡಿಗೆ ನಿಗದಿ ಮಾಡ್ತೀವಿ, ಸದ್ಯಕ್ಕೆ ಏನಿಲ್ಲ ಅಂತ ಹೇಳಿದ್ದಾರೆ. ಆ ನಿಗದಿ ಮಾಡೋದು ಯಾವಾಗ? ಅಲ್ಲಿರೋ ಅತಿಥಿ ಗೃಹನ ಬಳಸ್ಕೊಂಡಿದ್ದಾರೆ. ಮತ್ತೆ ಹರಾಜು ಭವನ ಹೆಸರಿಗೆ ತಾಂಡಿರೋದು ರೈತ ಭವನ, ಆದ್ರೆ ಸುತ್ತಮುತ್ತ ಒಂದು 4 ಬಿಲ್ಡಿಂಗು ಅವರು ಆಕ್ರಮಿಸ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ APMCಗೆ ಬಹಳ ನಷ್ಟ ಉಂಟಾಗ್ತಾ ಇದೆ. ಕೇಳಿದ್ರೆ ಬೈಲ ಏನು ಕೊಡ್ತಾ ಇಲ್ಲ, ಇದ್ಯಾವುದೋ ಆಧಾರದ ಮೇಲೆ ಬಾಡಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಧಾರ ಕೊಟ್ಟಿಲ್ಲ, ಟೆಂಡರ್ ಪ್ರಕ್ರಿಯೆ ಹೆಂಗ್ ನಡೀತು ಅನ್ನೋದು ತೋರಿಸ್ತಿಲ್ಲ, ಯಾರು ಭಾಗವಹಿಸಿದ್ರು ಅಂತಲೂ ತೋರಿಸ್ತಿಲ್ಲ.